ಶಾರದಾ, ಅಪ್ಪ ಅಮ್ಮ ನಿನ್ನ ಎಬ್ಬಿಸ್ಲಿಲ್ಲೇನಮ್ಮ? ಎಪ್ಸೋಣ ಅಂತ ಹೋದೆಪ್ಪ. ಅಕ್ಕ ಹೇಳಿದ್ಲು ಅಮ್ಮ ರಾತ್ರಿ ನಿದ್ದೆನೇ ಮಾಡಿತಿಲ್ವಂತೆ, ಅದಕ್ಕೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಲಿ ಅಂದು ಸುಮ್ಮನಾದೆಪ್ಪ. ಅಪ್ಪ ಸ್ಕೂಲ್ಗೆ ಹೋಗಿ ನೋಡ್ಕೊಂಬರಲ್ಲ ಅಪ್ಪ ನಾನು? ಕಮಲು, ಕಮಲು. ಶಾಮು ಬನ್ನೆ. ಇಲ್ಲ, ನಾನು ಸ್ಕೂಲ್ ಹತ್ರ ಹೋಗಿ ಬರ್ತೀನಿ. ಏನಾದರೂ ವಿಷಯ ತಿಳಿಬಹುದು. ಶಾಮು ಒಂದಿನವೂ ಮನೆಯಿಂದ ಆಚೆ ಇದ್ದೋನೇ ಅಲ್ಲ. ಈ ಕಣ್ಣೀರು ಹಾಕುವಂಥದ್ದೇನಾಗಿದೆ? ಶಾರದಾ, ಯಾರೋ ಬಂದಾಗಿದೆ ನೋಡು. ನಮಸ್ಕಾರ ಸರ್. ನಿಮ್ಮಪ್ಪ ಇದಾರೇನಮ್ಮ? ಇದಾರೆ ಸರ್, ಕರಿತೀನಿ. ಅಪ್ಪ, ಶಾಮು ಬೇಶ್ರು ಬಂದಿದ್ದಾರೆ. ನಮಸ್ಕಾರ ಶಾಸ್ತ್ರಿಗಳೇ. ನಾನು ಶ್ಯಾಮ ಹೋಗ್ತಾ ಇದ್ದಾನಲ್ಲ, ಆ ಸ್ಕೂಲಿನ ಮೇಷ್ಟ್ರು. ಶ್ಯಾಮ ಇರ್ಲಿ? ಶ್ಯಾಮ ಬಾ ಇಲ್ಲಿ. ಅಲ್ಲಾಕೆ ನಿಂತೀಯ? ಬಾ. ರಾತ್ರಿಯಲ್ಲ ಯಾಕೋ ಬರ್ಲಿಲ್ಲ? ಅದನ್ನ ನಾನು ಹೇಳ್ತೀನಿ ಶಾಸ್ತ್ರಿಗಳೇ. ಬನ್ನಿ. ಎಲ್ಲೋ ಹೊರಟೋಗಿದ್ದೆ, ಯಾಕೋ ರಾತ್ರಿ ಬರ್ಲಿಲ್ಲ? ಅಮ್ಮ ಅದೆಲ್ಲ ಹೇಳ್ತೀನಿ ನಡಿ. ರಾತ್ರಿ ಎಲ್ಲಿ ಮಲ್ಕಿದ್ರಿ? ಮೇಷ್ಟ್ರೆಲ್ಲ ಅರೇಂಜ್ ಮಾಡಿದ್ರಮ್ಮ. ಊಟ ತಿಂಡಿಗೆ ಏನ್ ಮಾಡಿದ್ರು? ಅದಕ್ಕೂ ಎಲ್ಲ ಅವರೇ ಅರೇಂಜ್ ಮಾಡಿದ್ರು. ಟಿವಿನಲ್ಲಿ ಉಳಿದಿದ್ವಿ ಅಮ್ಮ. ಎಷ್ಟು ಯೋಚನೆ ಆಗ್ಬಿಟ್ಟಿತ್ತಲ್ಲ ನನ್ಗೆ. ಇವನು ಇಡೀ ರಾತ್ರಿ ಮನೆಗೆ ಬರ್ಲಿಲ್ಲ ಅಂತ ಬಹಳ ಆತಂಕ ಆಗೋಯ್ತು. ಅದಕ್ಕೋಸ್ಕರ ನಾನು ಕ್ಷಮೆ ಕೇಳ್ತಾನೆ. ಪರವಾಗಿಲ್ಲ ಬಿಡಿ. ಮಕ್ಕಳು ಸರಿಯಾದ ಹೊತ್ತಿಗೆ ಮನೆಗೆ ಬರಲಿಲ್ಲ ಅಂದರೆ ಆತಂಕ ಅನ್ನೋ ಸಹಜ. ಇಷ್ಟ್ರ ಮೇಲೆ ಇಬ್ಬರು ಹುಡುಗರು ನೀರಿನಲ್ಲಿ ಬಿದ್ದು ಅಪಾಯಕ್ಕೊಳಗಾದ್ರು ಅಂತ ಬೇರೆ ವಿಷಯ ತಿಳಿಯಿತು. ಯಾರು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಇಡೀ ರಾತ್ರಿ ಒಬ್ಬರು ಒಂದು ಅನ್ನ ತಿಂದಿಲ್ಲ, ಒಂದು ಕ್ಷಣ ರೆಪ್ಪೆ ಮುಚ್ಚಿಲ್ಲ. ಏನಾಯ್ತು? ಅದೊಂದು ದೊಡ್ಡ ಕತೆ ಶಾಸ್ತ್ರಿಗಳೇ. ನಿಮ್ಮ ಮಗ ಅಲ್ಲಿ ಇಲ್ಲದೆ ಹೋಗಿದ್ದಿದ್ರೆ, ಅವನು ಸಮಯ ಸ್ಫೂರ್ತಿಯಿಂದ ಸಹಾಯ ಮಾಡದೆ ಹೋಗಿದ್ದಿದ್ರೆ ಖಂಡಿತವಾಗಲೂ ಆ ಇಬ್ರು ಹುಡುಗರು ಪ್ರಾಣ ಉಳಿತಾ ಇರಲಿಲ್ಲ. ಅಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಪೇರೆಂಟ್ಸ್ಗೆಲ್ಲ ಹೇಗೆ ಮುಖ ತೋರಿಸೋದು? ಶಾಸ್ತ್ರಿಗಳೇ, ನಿಮ್ಮ ಮಗನ ಸಾಧನೆ ನಿಜವಾಗ್ಲೂ ತುಂಬ ದೊಡ್ಡದು. ಅವನಿಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೇ ಗೊತ್ತಾಗ್ತಾ ಇಲ್ಲ. ಮನೆಗೆ ಹೋಗ್ಬಾ ಅಂತಂದರೆ ರಾತ್ರಿ ಎಲ್ಲ ಮನೆಗೆ ಹೋಗಿಲ್ಲ, ತಂದೆ ಏನಂತಾರೋ ಏನೋ ಅಂತ ಭಯ ಬೀಳ್ತಾ ಇದ್ದ. ಅದಕ್ಕೆ ಹೇಗಿದ್ರು ನಿಮ್ಮನ್ನು ನೋಡಿದಾಗತ್ತೆ, ನಿಮ್ಮ ಮಗನ ಸಾಧನೆನ ನಾನೇ ನಿಮಗೆ ಹೇಳ್ದ ಹಾಗಾಗತ್ತೆ ಅಂತ ನಾನೇ ಬಂದೆ. ನೀವು ಹೇಳ್ತಾ ಇರೋದು ಕೇಳಿದ್ರೆ ಆಶ್ಚರ್ಯವಾಗತ್ತೆ. ಅವನು ತನ್ನನ್ನು ತಾನು ಎಚ್ಚರಿಕೆಯಿಂದ ನೋಡಿಕೊಂಡ್ರೆ ಸಾಕು ಅಂತ ಒತ್ತಿ ಒತ್ತಿ ಹೇಳಿದ್ದೆ. ನಿಮ್ಮ ಮಗನ ಸಾಮರ್ಥ್ಯ ನಿಮಗೆ ಗೊತ್ತಿಲ್ಲ. ನೀವು ಆ ಜಾಗ ನೋಡಿದಿರೋ ಇಲ್ವೋ? ಬಹಳ ಇಕ್ಕಟ್ಟು, ಕಲ್ಲುಗಳು, ಬಂಡೆಗಳು, ಎಲ್ಲಿ ಆಳ ಇದೆ, ಎಲ್ಲಿ ಸುಳಿ ಇದೆ, ಅದು ಒಂದು ಗೊತ್ತಾಗ್ತಾ ಇರಲಿಲ್ಲ. ನೀರಿನ ರಭಸ ಬೇರೆ. ಹುಡುಗರಿಗೆ ಎಲ್ಲಂದ್ರಲ್ಲಿ ನೀರಿಗೆ ಇಳಿಬೇಡಿ ಅಂತ ಮುನ್ನೆಚ್ಚರಿಕೆ ಕೊಟ್ಟು ನನಗೂ ಸಾಕಾಗೋಗಿತ್ತು. ಸಂಜೆ ಆಯಿತು. ಸದ್ಯ ಯಾವುದು ತೊಂದರೆ ಆಗಿಲ್ವಲ್ಲ, ಇನ್ನೇನು ಹೊರಡೋದು ಅಂತ ನಿಟ್ಟುಸಿರು ಬಿಡ್ತಾ ಇದ್ದೆ. ಅಷ್ಟರಲ್ಲಿ ಯಾರೋ ಇಬ್ರು ಹುಡುಗರು ನೀರಿನ ಹತ್ರ ಹೊರಟೋದ್ರು. ಆಯಾ ತಪ್ಪು ಅಂತ ಕಾಣುತ್ತೆ. ನಾವು ನೋಡ್ತಿದ್ದ ಹಾಗೇನೆ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾನೆ ಇದ್ದಾರೆ. ನೀರಿನ ರಭಸ ಬೇರೆ ಜಾಸ್ತಿ ಇತ್ತು. ಎಂತಹ ಗಂಡಿದೆ ಈಜುಗಾರನಿಗೂ ಅಲ್ಲಿ ಧುಮ್ಕೋಕ್ ಧೈರ್ಯವೇ ಆಗಲಿಲ್ಲ. ಆಗ ನಿಮ್ಮ ಶ್ಯಾಮ ಏನ್ ಮಾಡ್ದ ಗೊತ್ತಾ? ನಮ್ ಶ್ಯಾಮ ನೀರಿಗೆ ಧುಮ್ಕಿದ್ದೆ. ಇಲ್ಲ, ಧುಮುಕ್ಲಿಲ್ಲ. ಆ ಹುಡುಗರಿಗೆ ಹತ್ತಿರವಾಗಿದ್ದ ಬಂಡೆ ಮೇಲೆ ನಿಂತು ತಾನು ಹುಟ್ಟಿದ್ದ ಪಂಚಿನ ಬಿಚ್ಚಿ ಆ ಹುಡುಗರ ಹತ್ರ ಎಸ್ಬಿಟ್ಟ. ಆ ಒಬ್ಬ ಹುಡುಗ ಪಂಚಿನ ಹಿಡ್ಕೊಂಡ, ಮತ್ತೊಬ್ಬ ಹುಡುಗ ಆ ಹುಡುಗನ ಹಿಡ್ಕೊಂಡ. ಶ್ಯಾಮ ನಿಧಾನವಾಗಿ ಅವರನ್ನು ಎಳೆದು ಬಂಡೆ ಮೇಲೆ ಹತ್ತಿಸ್ತ. ಇದನ್ನೆಲ್ಲ ನೋಡ್ತಿದ್ದ ನಮಗೆ ಹೋದ ಜೀವ ಬಂದ ಹಾಗಾಯ್ತು. ನಿಮ್ಮ ಶ್ಯಾಮನ್ ಪಂಚೆ ಇಬ್ರು ಹುಡುಗರು ಪ್ರಾಣ ಉಳಿಸ್ತು. ಎಂಥ ವಿಚಿತ್ರ ನೋಡಿ. ಅವನು ಪ್ಯಾಂಟ್ ಹಾಕೊಂಡು ಹೋಗ್ತೀನಿ ಅಂದ, ನಾನೇ ಬೇಡ ಪಂಚೆ ಉಟ್ಕೊಂಡು ಹೋಗು ಅಂದೆ. ಅಲ್ಲ, ಅದೇ ಪಂಚೆನ ಅವನು ಉಪಯೋಗಿಸಿದ್ದು ಆ ಇಬ್ರು ಹುಡುಗರು ಪ್ರಾಣ ಉಳಿಸಿದ್ದು ಕೇಳಿದ್ರೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಹೌದೇ? ಒಳ್ಳೇದೇ ಆಯಿತು ಬಿಡಿ. ಇದರಿಂದ ನಿಮಗೂ ನಾನು ಕೃತಜ್ಞತೆ ಹೇಳಬೇಕು. ಅಲ್ಲಿ ಬೆಳಗಿನಿಂದ
ಪಂಚೇಶಾಮ ಅಂತ ರೇಗಿಸ್ತಾ ಇದ್ದವರು ಈ ಘಟನೆ ಆದ್ಮೇಲೆ ಪಂಚೆನ ಹೊಗಳಿದ್ದೆ. ಇದನ್ನೆಲ್ಲ ನೋಡಿದ್ಮೇಲೆ ಪಂಚೆಗೆ ಪಂಚಗುಣಂ ಭವೇತ್ ಅಂತ ನಾನೇ ಒಂದು ಪದ್ಯ ಬರೀತೀನಿ. ಸಂತೋಷ, ನಿಮ್ಮಿಂದ ಪಂಚೆಗೆ ಪ್ರಪಂಚದಲ್ಲೇ ಪ್ರಸಿದ್ಧಿ ಸಿಗ್ಲಿ. ನೆನ್ನೆ ನಾವು ಪಟ್ಟ ಆತಂಕದ 10ರಷ್ಟು ಇವತ್ತು ಸಂತೋಷ ಪಟ್ಟಿದ್ದೀವಿ. ನೀವು ಅವನ ಗುರುಗಳು, ಮನೆ ತನಕ ಬಂದಿದ್ದೀರಿ. ನಮ್ಮ ಸಣ್ಣದೊಂದು ಆತಿಥ್ಯ ಸ್ವೀಕರಿಸ್ಕೊಂಡು ಹೋಗಿ. ಸ್ವೀಕರಿಸ್ತೇನೆ, ಖಂಡಿತವಾಗ್ಲೂ ಸ್ವೀಕರಿಸ್ತೀನಿ. ಆದ್ರೆ ಇವತ್ತಲ್ಲ, ಇವತ್ತು ನನಗೆ ತುರ್ತು ಕೆಲಸ ಇದೆ, ನಾನು ಹೋಗ್ಲೇಬೇಕು. ಇನ್ನೊಂದು ದಿವಸ ಶ್ಯಾಮನಿಗೆ ಮುಂಚಿತವಾಗಿ ತಿಳಿಸ್ಬಿಟ್ಟು ನಾನು ಇಲ್ಲಿಗೆ ಬರ್ತೀನಿ. ಶಾಸ್ತ್ರಿಗಳೇ, ಬಹಳ ಒಳ್ಳೆ ಮಗನ್ನ ಪಡೆದಿದ್ದೀರಿ. ಮುಂದಕ್ಕವನು ಖಂಡಿತವಾಗ್ಲೂ ದೊಡ್ಡ ಮನುಷ್ಯ ಆಗ್ತಾನೆ. ನಾನು ಬರ್ತೀನಿ. ಹಾಗೆ ಬರ್ತೀನಮ್ಮ, ನಮಸ್ಕಾರ. ಶ್ಯಾಮನ್ಗೆ ಹೇಳ್ಬಿಡಿ. ಸರಿ. ಶ್ಯಾಮ ಪಾಪ ಏನಾದ್ರು ತಿಂದಿದಾನೋ ಇಲ್ಲೋ 2 ದಿವಸದಿಂದ. ಅವನಿಗೇನೋ ಒಂದಿಷ್ಟು ತಿಂಡಿ ಕೊಡು. ಹೇಳ್ದೆ ತಗೊಳ್ಳೋ ಅಂತ ಏನಾರು, ಸ್ನಾನ ಮಾಡಿ ತಗೋತೀನಿ ಇಂದ. ಬರಲಿ. ಅಪ್ಪ ನಾನೇನು ಮಾಡಿಲ್ಲ ಅಪ್ಪ. ಪ್ಯಾಂಟ್ ಹಾಕೋತೀಯನ? ಬೇಡಪ್ಪ. ಇಷ್ಟ ಇದ್ರೆ ಆ ಬಿಳಿ ಪ್ಯಾಂಟ್ ತಂದಿದೆಯಲ್ಲ, ಅದನ್ನೇ ಹಾಕೊಳ್ಳೋಕೆ ಶುರು ಮಾಡು. ಅಪ್ಪ ದೇವ್ರಿಗೆ ನಮಸ್ಕಾರ ಮಾಡೋ ಹೋಗು. ಪಾಪ ಸುಮ್ಮನೆ ಅಂತಿದ್ರಲ್ಲ ಹುಡುಗನ್ನ ನೋಡಿ, ಇವತ್ತು ಊರೆಲ್ಲ ಹೊಗಳುವಾಗಾಯ್ತು. ಯಾವ್ದ್ರಿಂದ? ಪಂಚೆಯಿಂದ. ಆಯ್ತು, ನಿಮ್ ಪಂಚೆನೇ ಗೆಲ್ಲಿ. ಅಂತೂ ಅವನ್ಗೆ ಪ್ಯಾಂಟ್ ಹಾಕೊಳಕ್ ಬಿಟ್ರಲ್ಲ, ಅವನ್ಗೆ ಎಷ್ಟೋ ಸಂತೋಷವಾಯ್ತು ಬಿಡಿ.